ಮಾಡಿದ್ರಿ. ಇವತ್ತು ಸಭೆದ ಆಮೇಲೆ ಮಾತಾಡ್ತೀನಿ. ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶ ನ್ಯಾಯಾಲಯ ಕೊಟ್ಟಿದೆ. ನಿನ್ನೆ ನಾನು ಸುರೇಶ್ ಇಬ್ರು ಕೂಡ ಬೆಂಗಳೂರು ದೆಹಲಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯ್ತು. ನ್ಯಾಷನಲ್ ಅವಾರ್ಡ್ ಕೇಸಲ್ಲಿ, ಯಂಗ್ ಇಂಡಿಯಾ ಕೇಸಲ್ಲಿ ನಾವು ಅವ್ರಿಗೊಂದು ಪತ್ರ ಬರೆದಿದ್ದೋ. ಪತ್ರ ರಿಲೀಸ್ ಆಗಿರಬೇಕು. ಫಸ್ಟ್ ನಮ್ಗೆ FIR ಕೊಡಿ ಅಂತ. FIR ಇಲ್ದೇನೆ ಚಾರ್ಜ್ ಶೀಟ್ ಹಾಕಿದ್ದು. ಯಾವುದು ಇದರಲ್ಲಿ ನ್ಯಾಷನಲ್ ಅಲ್ಲಿ ED ಅವರು ಚಾರ್ಜ್ ಶೀಟ್ ಹಾಕಿದ್ರು. ಸೊ ಕಾನೂನು ಪ್ರಕಾರ ಯಾವ್ದಾದ್ರು ಒಂದು ಸಂಸ್ಥೆಯವರು ಫಸ್ಟ್ ಹಾಕ್ಬೇಕು. ಏನು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿನ ಮುಟ್ಗೋಲ್ ಮಾಡಿಕೊಂಡು ಕೊಡಬಾರ್ದು ಕಿರುಕುಳ ಸುಬ್ರಹ್ಮಣ್ಯ ಸ್ವಾಮಿ ಕೈಲಿ ಕಂಪ್ಲೇಂಟ್ ತೆಗೆದುಕೊಂಡು ಅವ್ರನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಪಿಟ್ರೋಡಾನ ಯಂಗ್ ಇಂಡಿಯಾ ಸಂಸ್ಥೆ ಆಮೇಲೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರುಗಳು ನಾವು ಏನು ನಮ್ಮ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒಂದಷ್ಟು 3 ಕಾಸು ದುಡ್ಡು ಕೊಟ್ಟಿದ್ದೋ ನಮ್ಮ ಸಂಸ್ಥೆಗೆ. ಸೊ ನಮಗೆಲ್ಲ ಬೇಕಾದಷ್ಟು ಚಿಟ್ಟಿಂಸೆ ಕೊಡ್ತಾ ಇದ್ರು. ಕರೆದು ಎಲ್ಲ ಮಾಡಿ ಇಡೀ ಎಲ್ಲ ಸುಮಾರು ಸತಿ ಹೋಗಿದ್ದೋ. ಈಗ ಮುಂದುವರೆ ಬರ್ತೀನಿ, ನನಗೆ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ದೋ. ಇವತ್ತು ನ್ಯಾಯಾಲಯ ನೀವು ಮಾಡಿರೋಂಥ ಕೇಸು ಸರಿ ಇಲ್ಲ ಅಂತೇಳಿ ಇವತ್ತು ವಜಾ ಮಾಡಿದೆ. ಇದು ದೇಶದಲ್ಲಿ ಇನ್ನ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸೊ ಯಾವ ರೀತಿ ಕಿರುಕುಳವನ್ನು ಕೊಟ್ಟು ಅಧಿಕಾರನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿ ಆಗಿದೆ.